ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ರಮೇಶ್ ಕುಮಾರ್ ಬಣಕ್ಕೆ ಮುನಿಯಪ್ಪ ತಿರುಗೇಟ್ ಕೊಟ್ಟಿದ್ದಾರೆ. ಸಿಎಂ ಬರ್ಲಿ, ಅವ್ರ ಜೊತೆನೂ ಮಾತಾಡ್ತೇನೆ, ನಮ್ಮನೆಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸ್ತೇನೆ ಅಂತ ಹೇಳಿದ್ದಾರೆ. ಮುನಿಯಪ್ಪ ಅವರು ಪಟ್ಟಿಡ್ದು ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ನಾನಂತೂ ರಾಜಿ ಆಗಲ್ಲ, ಸಿಎಂ ಬಂದ್ರೆ ಅವ್ರ ಜೊತೆಗೂ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಒಂದಷ್ಟು ಅಸಮಾಧಾನಿತರಿದ್ದಾರಲ್ಲ, ಅವ್ರಿಗೆ ಮಾತಿನ ಮುಖಾಂತರವೇ ತಿವಿಯೋ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ನಮ್ಮನೆಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ, ನಾನು ಪಕ್ಷದ ನಿಷ್ಠಾವಂತ, ಎಲ್ಲ ಹೈಕಮಾಂಡ್ ತೀರ್ಮಾನಿಸುತ್ತೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ ವಿಚಾರಕ್ಕೆ ಮುನಿಯಪ್ಪ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಬದಲಾವಣೆ ಇಲ್ಲ, ಹೈಕಮಾಂಡ್ ತೀರ್ಮಾನ. ಎಲ್ಲ ಪಾರ್ಟಿ ನೋಡಿಗೆ ಬಂದವರು ಅವ್ರ ಜೊತೆಗೆ ನಮ್ದೇನಪ್ಪ, ನಾವು ಸಿನ್ಸಿಯರ್ ಲಾಯಲ್ ಕಾಂಗ್ರೆಸ್ಗೆ ಇದ್ದೀವಿ, ಹೈಕಮಾಂಡ್ ಇದೆ ನಮಗೆ, ಅವ್ರು ಏನು ತೀರ್ಮಾನ ಹೇಳ್ತಾರೆ ಅದನ್ನ ನೋಡ್ಕೊಂಡಿರ್ತೀವಿ, ಅಷ್ಟಕ್ಕೆ ತೀರ್ಮಾನವಾಗಿದ್ದೀವಿ. ಆದರೆ ಸಿದ್ದರಾಮಯ್ಯ ಮಾತಾಡೋದೇ ಮಾತಾಡ್ತೀನಿ, ನಮ್ಮ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ, ಹೈಕಮಾಂಡ್ ತೀರ್ಮಾನ. ಎಲ್ಲ ಪಾರ್ಟಿ ನೋಡಿಗೆ ಬಂದವರು ಅವ್ರ ಜೊತೆಗೆ ನಮ್ದೇನಪ್ಪ, ನಾವು ಸಿನ್ಸಿಯರ್ ಲಾಯಲ್ ಕಾಂಗ್ರೆಸ್ಗೆ ಇದ್ದೀವಿ, ಹೈಕಮಾಂಡ್ ಇದೆ ನಮಗೆ, ಅವ್ರು ಏನು ತೀರ್ಮಾನ ಹೇಳ್ತಾರೆ ಅದನ್ನ ನೋಡ್ಕೊಂಡಿರ್ತೀವಿ, ಅಷ್ಟಕ್ಕೆ ತೀರ್ಮಾನವಾಗಿದ್ದೀವಿ. ಆದರೆ ಸಿದ್ದರಾಮಯ್ಯ ಮಾತಾಡೋದೇ ಮಾತಾಡ್ತೀನಿ, ನಮ್ಮ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ, ಹೈಕಮಾಂಡ್ ತೀರ್ಮಾನ. ಎಲ್ಲ ಪಾರ್ಟಿ ನೋಡಿಗೆ ಬಂದವರು ಅವ್ರ ಜೊತೆಗೆ ನಮ್ದೇನಪ್ಪ, ನಾವು